ನಮಸ್ಕಾರ ಸ್ನೇಹಿತರೆ, ಸದ್ಯಕ್ಕೆ ವಾಟ್ಸ್ಆಪ್ ಸ್ಟೇಟಸ್, ಡಿಪಿ, ಇನ್ಸ್ಟಾಗ್ರಾಮ್ ಸ್ಟೋರಿ, ಫೇಸ್ಬುಕ್ ಪೋಸ್ಟ್ಗಳು ಎಲ್ಲ ಕಡೆ ಒಂದೇ ಟ್ರೆಂಡ್. ಚಾಟ್ ಜಿಪಿಟಿಯಿಂದ ಜನರೇಟ್ ಆಗ್ತಿರೋ ಘಿಬ್ಲಿ ಸ್ಟೈಲ್ ಫೋಟೋಗಳು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ರಿಂದ ಹಿಡಿದು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್, ಎಲಾನ್ ಮಸ್ಕ್, ಕೊನೆಗೆ ಪ್ರಧಾನಿ ಮೋದಿವರೆಗೂ ಸಾಕಷ್ಟು ಸೆಲೆಬ್ರಿಟಿ, ರಾಜಕಾರಣಿ, ಬ್ರ್ಯಾಂಡ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಘಿಬ್ಲಿ ಸ್ಟೈಲ್ ಇಮೇಜ್ ಹಾಕಿ ಹಬ್ಬ ಮಾಡ್ತಿದ್ದಾರೆ. ಇಂಟರ್ನೆಟ್ ಪೂರ್ತಿ ಆನಿಮೇಷನ್ ಮಯ ಆಗಿದೆ. ಯಾವ ರೇಂಜ್ಗೆ ಈ ಫೋಟೋ ಜನರೇಟ್ ಆಗ್ತಿವೆ ಅಂದ್ರೆ, ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ನಮ್ಮ ಇಂಟರ್ನೆಟ್ ಸರ್ವರ್ ಓವರ್ಲೋಡ್ ಆಗಿ ಕಾದು ಕರಗ್ತಿವೆ ಅಂತಿದ್ದಾರೆ. ಹಾಗಿದ್ರೆ ಏನಿದು ಘಿಬ್ಲಿ ಸ್ಟೈಲ್? ಯಾಕೆಷ್ಟು ಟ್ರೆಂಡ್ ಆಗ್ತಿದೆ? ಈ ಸ್ಟೈಲ್ ನಲ್ಲಿ ಫೋಟೋ ಜನರೇಟ್ ಮಾಡೋದು ಹೇಗೆ? ಇದರ ಹಿಂದಿರೋ ಚಾಟ್ ಜಿಪಿಟಿ ಟೆಕ್ನಾಲಜಿ ಏನು? ಎಲ್ಲವನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನಿದು ಘಿಬ್ಲಿ ಸ್ಟೈಲ್? ಒಂದ್ ಕಾಲದಲ್ಲಿ ಕೊರಿಯಾದ ಗಂಗ್ನಮ್ ಸ್ಟೈಲ್ ಫೇಮಸ್ ಆಗಿತ್ತು. ಆದ್ರೀಗ ಜಪಾನ್ನ ಘಿಬ್ಲಿ ಸ್ಟೈಲ್ ಫೇಮಸ್ ಆಗ್ತಿದೆ. ಆದ್ರೆ ಅದು ಡಾನ್ಸ್, ಇದು ಆನಿಮೇಷನ್ ಅಥವಾ ಆನಿಮೆ. ಜಪಾನ್ ಹಾಗೂ ಕೊರಿಯನ್ ಆನಿಮೇಷನ್ ಸೀರೀಸ್ ಅಥವಾ ಧಾರಾವಾಹಿ ಪ್ರಿಯರು ನಿಮ್ಮಲ್ಲೂ ಕೆಲವರಿರ್ಬೋದು. ಆನಿಮೆ ಅಂದ್ರೆ ಚಿಂಟು ಟಿವಿ, ಕಾರ್ಟೂನ್ ನೆಟ್ವರ್ಕ್, ಪೋಗೋ ಚಾನೆಲ್ಗಳಲ್ಲಿ ಬರೋ ಚಿತ್ರಗಳು. ಜಪಾನ್ ಅಲ್ಲಿ ತಯಾರಾದ್ರೆ ಆನಿಮೆ ಅಂತಾರೆ, ಜಪಾನ್ ಆಚೆ ತಯಾರಾದ್ರೆ ಕಾರ್ಟೂನ್ ಅಂತಾರೆ. ಸಾಮಾನ್ಯವಾಗಿ ಡಿಸ್ನಿ, ಪಿಕ್ಸಾರ್, ಡ್ರೀಮ್ ವರ್ಕ್ಸ್ ಸ್ಟುಡಿಯೋಗಳ ಸಿನಿಮಾ ಬಂದಾಗ ಥಿಯೇಟರ್ ನಲ್ಲಿ ಮಕ್ಕಳಿಗಿಂತ ಜಾಸ್ತಿ ದೊಡ್ಡೋರೇ ಇರ್ತಾರೆ. ಬರೀ ಭಾರತ ಅಲ್ಲ, ಅಮೆರಿಕದಲ್ಲಿ 72% ಜನ ರೆಗ್ಯುಲರ್ ಆಗಿ ಆನಿಮೆ ನೋಡ್ತಾರೆ ಅಂತ ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ಅನ್ನೋ ಸಂಸ್ಥೆ ಹೇಳಿದೆ. ಅದೇ ಹುಚ್ಚು ಈಗ ಘಿಬ್ಲಿ ಸ್ಟೈಲ್ ಆನಿಮೆ ಮೂಲಕ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟಿದೆ. ಜಪಾನ್ ಆನಿಮೇಷನ್ ಸ್ಟುಡಿಯೋ ಘಿಬ್ಲಿ ಅನ್ನೋದು ಜಪಾನ್ನ ಆನಿಮೇಷನ್ ಸ್ಟುಡಿಯೋ. ಹಯಾಜೋ ಮಿಯಾಜಾಕಿ ಹಾಗೂ ಇಸಾವೋ ತಾಕಹಾತ 1985ರಲ್ಲೇ ಘಿಬ್ಲಿ ಶುರು ಮಾಡಿದ್ರು. ಮನುಷ್ಯರು ಬಿಡಿಸೋ ಚಿತ್ರಗಳ ರೀತಿ ಆನಿಮೇಷನ್ ಸೃಷ್ಟಿಸೋ ಪ್ರಯತ್ನದಲ್ಲಿ ಹುಟ್ಟಿದ್ದೆ ಈ ಘಿಬ್ಲಿ ಸ್ಟೈಲ್. ದಶಕಗಳಿಂದ ಈ ಸ್ಟುಡಿಯೋ ಘಿಬ್ಲಿ ಜಾಗತಿಕವಾಗಿ ಬಹಳ ಫೇಮಸ್. ಈಗ ಚಾಟ್ ಜಿಪಿಟಿಯಲ್ಲಿ ಈ ಘಿಬ್ಲಿ ಸ್ಟೈಲ್ ಫೋಟೋಗಳು ಧೂಳೆಬ್ಬಿಸ್ತಿವೆ. ಚಾಟ್ ಜಿಪಿಟಿ ಘಿಬ್ಲಿ ಸಮಾಗಮ. ಎಐ ದಿಗ್ಗಜ ಕಂಪನಿ ಓಪನ್ ಎಐ ತನ್ನ ಲೇಟೆಸ್ಟ್ ಇಮೇಜ್ ಜನರೇಟರ್ GPT-4o ಲಾಂಚ್ ಮಾಡಿದೆ. ಇದರಲ್ಲಿ ಘಿಬ್ಲಿ ಸ್ಟೈಲ್ ಫೋಟೋ ಜನರೇಟ್ ಮಾಡೋ ಫೀಚರ್ ಇದೆ. ಮೊದಲು ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಫೋಟೋದಲ್ಲಿ ಘಿಬ್ಲಿ ಸ್ಟೈಲ್ ಫೋಟೋ ಹಾಕೊಂಡ್ರು. ಅಲ್ಲಿಂದ ಶುರುವಾಯ್ತು ಹಾವಳಿ. ಟ್ರಂಪ್ ಜೆಲೆನ್ಸ್ಕಿ ಮಾತಿನ ಚಕಮಕಿಯಿಂದ ಹಿಡಿದು RCB CSK ಮ್ಯಾಚ್ ವರೆಗೆ ಎಲ್ಲ ಈವೆಂಟ್ಗಳಿಗೂ ನೆಟ್ಟಿಗರು ಚಾಟ್ ಜಿಪಿಟಿ ಬಳಸಿ ಘಿಬ್ಲಿ ಆನಿಮೆ ರೂಪ ಕೊಡ್ತಿದ್ದಾರೆ. ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಥವಾ ಡೋಜ್ನಿಂದ ಹೊರನಡೆಯೋಕೆ ರೆಡಿಯಾಗಿರೋ ಎಲಾನ್ ಮಸ್ಕ್ ಕೂಡ ಲಯನ್ ಕಿಂಗ್ ಸಿನಿಮಾ ಸ್ಟೈಲ್ನಲ್ಲಿ ತಾವು ಡೋಜ್ ನಾಯಿ ಎತ್ಕೊಂಡಿರೋ ಘಿಬ್ಲಿ ಫೋಟೋ ಹಾಕಿದ್ದಾರೆ. ಇದಿಷ್ಟು ಟ್ರೆಂಡ್ ಆಗಿರೋ ಕಾರಣಕ್ಕೆ ಚಾಟ್ ಜಿಪಿಟಿ ಸರ್ವರ್ಗಳು ಓವರ್ಲೋಡ್ ಆಗಿ ನಮ್ಮ ಜಿಪಿಯುಗಳು ಅಂದ್ರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ಗಳು ಕರಗ್ತಿವೆ ಅಂತ ಸ್ಯಾಮ್ ಆಲ್ಟ್ಮನ್ ಹೇಳಿದ್ದಾರೆ. ಅಂದ್ರೆ ಬಹಳ ಬ್ಯುಸಿ ಆಗ್ತಿವೆ ಅಂತ. ಸೊ ಜಾಸ್ತಿ ಫೋಟೋ ಜನರೇಟ್ ಮಾಡೋಕೆ ಆಗದೆ ಇರೋ ತರ ಲಿಮಿಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಘಿಬ್ಲಿ ಫೋಟೋ ತೆಗೆಯೋದು ಹೇಗೆ? ಈ ಫೋಟೋ ಜನರೇಟ್ ಮಾಡೋದು ತುಂಬಾ ಸಿಂಪಲ್. ಚಾಟ್ ಜಿಪಿಟಿ ಓಪನ್ ಮಾಡಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ. ಅದರ ಜೊತೆಗೆ ರೀಸ್ಟೈಲ್ ದಿಸ್ ಇಮೇಜ್ ವಿತ್ ಸ್ಟುಡಿಯೋ ಘಿಬ್ಲಿ ಸ್ಟೈಲ್ ಅಂತ ಪ್ರಾಂಪ್ಟ್ ಅಥವಾ ಕಮಾಂಡ್ ಕೊಟ್ರೆ ಸಾಕು, ಫೋಟೋ ಜನರೇಟ್ ಆಗುತ್ತೆ. ಆದ್ರೆ ಅಸಲಿಗೆ ಚಾಟ್ ಜಿಪಿಟಿ ಈ ಜನರೇಟರ್ ಅಭಿವೃದ್ಧಿ ಮಾಡಿರೋದು ಹೇಗೆ? ಇದರ ಹಿಂದಿರೋ ಟೆಕ್ನಾಲಜಿ ಏನು? ಆಗ್ಲೇ ಘಿಬ್ಲಿ ಸ್ಟೈಲ್ ಜಪಾನ್ಗೆ ಸೇರಿದ್ದು ಅಂತ ಹೇಳಿದ್ವಿ. ಹಾಗಿದ್ರೆ ಚಾಟ್ ಜಿಪಿಟಿಗೆ ಕಾಪಿರೈಟ್ ಸಮಸ್ಯೆ ಬರಲ್ವಾ? ಸ್ಟುಡಿಯೋ ಘಿಬ್ಲಿ ಓಪನ್ ಎಐ ವಿರುದ್ಧ ಕಾನೂನು ಸಮರ ಸಾರ್ಬೋದಲ್ಲ ಅಂತ ಕೆಲವರಿಗೆ ಅನಿಸಿರ್ಬೋದು. ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತೀವಿ ನೋಡಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500, 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 ಅವರ್ಸ್ ಕೂಡ ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ. ಈ ಪ್ರೈಸ್ ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಎಐ ಟ್ರೈನಿಂಗ್ಗೆ ಘಿಬ್ಲಿ ಆನಿಮೆ ಬಳಕೆ. ಎಸ್ ಸ್ನೇಹಿತರೆ, ಜಪಾನ್ನ ಸ್ಟುಡಿಯೋ ಘಿಬ್ಲಿ ಕಾಪಿರೈಟ್ ಇರೋ ಡಾಟಾ ಬಳಸಿ ಓಪನ್ ಎಐ ಇಮೇಜ್ ಜನರೇಟರ್ಗೆ ಟ್ರೈನಿಂಗ್ ಕೊಡಲಾಗಿದೆ. ಅದರಲ್ಲೂ ನ್ಯೂರಲ್ ನೆಟ್ವರ್ಕ್ಸ್ ಟೆಕ್ನಾಲಜಿ ಬಳಸಿ ಟ್ರೈನಿಂಗ್ ಕೊಡಲಾಗಿದೆ. ನ್ಯೂರಲ್ ನೆಟ್ವರ್ಕ್ಸ್ ಅಂದ್ರೆ ಹೆಸರೇ ಹೇಳೋ ತರ ಮನುಷ್ಯನ ಮೆದುಳಿಂದ ಇನ್ಸ್ಪೈರ್ ಆಗಿ ರೆಡಿ ಮಾಡಿರೋ ಟೆಕ್ನಾಲಜಿ.
ನಾವು ಒಂದು ಚಿತ್ರ ನೋಡಿ ಅದರಲ್ಲಿರೋ ಸಣ್ಣ ಸಣ್ಣ ಡೀಟೇಲ್ಸ್ ಗಮನಿಸಿ ಅರ್ಥ ಮಾಡ್ಕೊಳ್ಳೋ ತರ ನ್ಯೂರಲ್ ನೆಟ್ವರ್ಕ್ಸ್ ಟೆಕ್ನಾಲಜಿ ಬಳಸಿ ಎಐಗಳು ಚಿತ್ರ ಜನರೇಟ್ ಮಾಡೋದು ಕಲಿಯುತ್ತವೆ. ಈಗ ಅದೇ ರೀತಿ ಘಿಬ್ಲಿ ಸಿನಿಮಾ, ಧಾರಾವಾಹಿ, ಫೋಟೋ ಬಳಸಿ ಚಾಟ್ ಜಿಪಿಟಿಗೆ ಟ್ರೈನಿಂಗ್ ಕೊಡಲಾಗಿದೆ. ಮನುಷ್ಯರು ಪೇಂಟ್ ಮಾಡೋವಾಗ ಬ್ರಷ್ ಹೇಗೆ ಬಳಸ್ತಾರೆ, ಪೇಪರ್ ಅಥವಾ ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಬ್ರಷ್ ಹರಿದಾಗ ಯಾವ ರೀತಿ ಚಿತ್ರ ಮೂಡುತ್ತೆ, ಯಾವ್ಯಾವ ಬಣ್ಣ ಮಿಕ್ಸ್ ಮಾಡಿದ್ರೆ ಯಾವ ಬಣ್ಣ ಬರುತ್ತೆ, ಪೇಂಟಿಂಗ್ನಲ್ಲಿ ಲೈಟ್ ಎಫೆಕ್ಟ್ ಹೇಗ್ ಕೊಡ್ಬೇಕು, ಹೀಗೆ ಘಿಬ್ಲಿ ಆನಿಮೇಷನ್ ಮಾಡೋಕೆ ಏನೇನ್ ಟೆಕ್ನಿಕ್ ಬೇಕೋ ಎಲ್ಲ ಎಐಗೆ ಟ್ರೈನಿಂಗ್ ಆಗಿದೆ. ಜೊತೆಗೆ ಇಲ್ಲಿ ಜನರೇಟಿವ್ ಅಡ್ವರ್ಸೇರಿಯಲ್ ನೆಟ್ವರ್ಕ್ಸ್ ಅಥವಾ GAN ಅನ್ನೋ ಹೊಸ ಟೆಕ್ನಾಲಜಿ ಬಳಸಲಾಗಿದೆ. ಇದರಲ್ಲಿ ಫೋಟೋ ರಿಯಲಿಸ್ಟಿಕ್ ಘಿಬ್ಲಿ ಫೋಟೋ ತರ ಕಾಣುವಂತೆ ಮಾಡೋಕೆ 2 ಬೇರೆ ಬೇರೆ ನೆಟ್ವರ್ಕ್ ಕಾಂಪಿಟೇಷನ್ ಮಾಡ್ತವೆ. ಕಾಂಪಿಟೇಷನ್ ಇದ್ದಾಗ ಅಕ್ಯುರಸಿ ಜಾಸ್ತಿ ಇರುತ್ತೆ ಅಂತ GAN ಟೆಕ್ನಾಲಜಿ ಬಳಸಲಾಗ್ತಿದೆ. ಈ ರೀತಿ ಕಾಪಿರೈಟ್ ಇರೋ ಡಾಟಾ ಬಳಸಿ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಒಂದಷ್ಟು ಘಿಬ್ಲಿ ಅಭಿಮಾನಿಗಳು ಇದು ತಪ್ಪು ಅಂತ ಹೇಳ್ತಿದ್ದಾರೆ. ಒಂದ್ ಕಡೆ ಫೋಟೋಗಳು ವೈರಲ್ ಆಗ್ತಿದ್ರೆ ಇನ್ನೊಂದ್ ಕಡೆ ಸ್ಟುಡಿಯೋ ಘಿಬ್ಲಿ ಚಾಟ್ ಜಿಪಿಟಿ ವಿರುದ್ಧ ಕಾನೂನು ಕ್ರಮ ತಗೊಳ್ಬಹುದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಆದ್ರೆ ರಿಯಾಲಿಟಿ ಏನಂದ್ರೆ ಚಾಟ್ ಜಿಪಿಟಿಗೆ ಕಾಪಿರೈಟ್ ಕೇಸ್ಗಳು ಹೊಸದಲ್ಲ. ಎಐನಿಂದ ಗ್ರಾಫಿಕ್ ಜಗತ್ತೇ ಬದಲು. ಮೊದಲೆಲ್ಲ ಆನಿಮೇಷನ್ ಮಾಡೋಕೆ ಸಾಕಷ್ಟು ಖರ್ಚಾಗ್ತಿತ್ತು, ದಿನಗಟ್ಲೆ ಗ್ರಾಫಿಕ್ಸ್ ಮಾಡ್ಬೇಕಿತ್ತು. ಆದ್ರೆ ಈಗ ಎಐ ಇರೋ ಗ್ರಾಫಿಕ್ಸ್ ಸ್ಟಡಿ ಮಾಡಿ 2 ನಿಮಿಷಕ್ಕೆ ಗ್ರಾಫಿಕ್ ಡಿಸೈನ್ ಮಾಡ್ತಿದೆ. ಕೇವಲ ಚಾಟ್ ಜಿಪಿಟಿ ಅಂತಲ್ಲ, ಗ್ರೋಕ್, ಜೆಮಿನೈ ಸೇರಿ 100 ಚಾಟ್ ಬಾಟ್ಗಳು ಗ್ರಾಫಿಕ್ ಡಿಸೈನಿಂಗ್ ವಿಧಾನವನ್ನೇ ಬದಲಾಯಿಸ್ತಿವೆ. ಎಐ ಬಂದ್ಮೇಲೆ ಗ್ರಾಫಿಕ್ ಡಿಸೈನಿಂಗ್ ಸಾಫ್ಟ್ವೇರ್ಗಳ ಕೆಲಸ ಅರ್ಧ ಕಮ್ಮಿ ಆಗಿದೆ. ಜೊತೆಗೆ ಎಐ ಜನರೇಟ್ ಮಾಡೋ ಕಲಾಕೃತಿಗೆ ಓನರ್ ಯಾರೋ ಅನ್ನೋ ಕ್ಲಾರಿಟಿ ಇಲ್ಲ. ಎಐ ಡೆವಲಪ್ ಮಾಡಿರೋದೊಬ್ರು, ಎಐ ಟ್ರೈನಿಂಗ್ಗೆ ಡಾಟಾ ಕೊಟ್ಟಿರೋರು ಒಬ್ರು, ಈ ರೀತಿ ಫೋಟೋ ಬೇಕು ಅಂತ ಪ್ರಾಂಪ್ಟ್ ಕೊಡೋರೊಬ್ರು. ಹೀಗೆ ಯಾರು ಕಾಪಿರೈಟ್ ವೈಲೇಟ್ ಮಾಡಿದ್ದಾರೆ ಅಂತ ಹೇಳಕ್ ಬರಲ್ಲ. ಸಾಕಷ್ಟು ಕಲೆಗಾರರು ಎಐ ಕಂಪನಿಗಳು ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಕಲಾಕೃತಿ ಬಳಸಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಹೀಗಾಗಿ ಎಐ ಜನರೇಟ್ ಮಾಡಿರೋ ಕಂಟೆಂಟ್ಗೆ ಹೊಸ ರೀತಿಯ ಕಾಪಿರೈಟ್ ಕಾನೂನು ಬರಬೇಕು ಅನ್ನೋ ಅಭಿಪ್ರಾಯ ಕೂಡ ಇದೆ. ಅದೇನೇ ಇದ್ರೂ ಎಐ ಈ ರೀತಿಯ ಹೊಸತನ ತಗೊಂಡ್ಬಂದು ಸುದ್ದಿಯಲ್ಲಿರುತ್ತೆ. ಅದೇ ರೀತಿ ಘಿಬ್ಲಿ ಸ್ಟೈಲ್ ಬಗ್ಗೆ ನಿಮಗೊಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ದೀವಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.